ಅನಿಕಾ, ನಾನು ಇಲ್ಲಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯಿತು? ರಿಷಿ, ನೀನು ಬೇಜಾರಾದಾಗೆಲ್ಲ ನೀನು ಎಲ್ಲಿರ್ತೀಯ ಅನ್ನೋದು ನನಗೆ ಗೊತ್ತಿಲ್ವಾ? ರಿಷಿ, ಅಜ್ಜಿ ಹೇಳೋದು ಸರಿಯಾಗೇ ಇದೆ. ನೀನು ಕಾಲೇಜಿಗೆ ಬಾ ರಿಷಿ, ಕ್ಲಾಸಸ್ ಸ್ಟಾರ್ಟ್ ಮಾಡು. ನೋ ಅನಿಕಾ, ಮತ್ತೆ ಅದನ್ನೇ ಹೇಳಬೇಡ. ನನ್ನ ಮನಸ್ಸು ಸರಿ ಇಲ್ಲ. ರಿಷಿ, ನೀನು ಕಾಲೇಜಿಗೆ ಬಂದು ಕ್ಲಾಸಸ್ ತಗೊಳ್ಳೋದ್ರಿಂದ ನೀನು ನೋವನ್ನೆಲ್ಲ ಸ್ಲೋಲಿ ಮರ್ತೋಗ್ತೀಯ ರಿಷಿ. ಇಲ್ಲ ಅನಿಕಾ, ಹೊಡೆದೋದು ಕನ್ನಡಿ ಮತ್ತೆ ಜೋಡ್ಸೋಕ್ಕಾಗಲ್ಲ. ಹಾಗೆ ನನ್ನ ಮನಸ್ಸು ಕೂಡ ಯಾವತ್ತೂ ಸರಿ ಹೋಗಲ್ಲ. ನೋ ರಿಷಿ, ನೀನು ಎಷ್ಟೋ ಸ್ಟೂಡೆಂಟ್ಸ್ಗೆ ಒಳ್ಳೆ ಸಜೆಷನ್ಸ್ ಕೊಟ್ಟು ಅವ್ರನ್ನ ಅವ್ರ ಪೇನಿಂದ ಆಚೆ ತರಿಸಿದ್ಯಾ. ಈಗ ನೀನೇ ಹೀಗಿದ್ರೆ ಹೇಗೆ? ಅನಿಕಾ, ಸ್ಟೂಡೆಂಟ್ಸ್ನ ಮೋಟಿವೇಟ್ ಮಾಡೋದಕ್ಕೆ ನನ್ನ ಮನಸ್ಸು ಶಾಂತವಾಗಿರಬೇಕು. ನಾನು ಏನು ಹೇಳ್ತೀನೋ ಅದ್ರ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇರಬೇಕು. ಆದರೆ ಈಗ ಅದೆರಡೂ ನನ್ನ ಹತ್ರ ಇಲ್ಲ. ನಾನು ಹೇಗೆ ಬಂದು ಪಾಠ ಮಾಡಲಿ? ಕಲ್ಕಿ ಕೆಸರಾಗಿರೋ ನೀರಿಂದ ಬಾಯಾರಿಕೆ ನೀಗಿಸ್ಕೊಳಕ್ಕಾಗಲ್ಲ. ಲುಕ್ ರಿಷಿ, ಅಜ್ಜಿ ನಿನ್ನನ್ನು ಮತ್ತೆ ಲೆಕ್ಚರರ್ ಆಗಿ ಅಪಾಯಿಂಟ್ ಮಾಡ್ಕೋತೀನಿ ಅಂತ ಹೇಳಿದ್ರಿಂದ ಬೇರೆ ಇಂಟೆನ್ಷನ್ ಇರ್ಬೋದಲ್ವಾ? ರಿಷಿ, ಇವಾಗ ಅಜ್ಜಿಗೆ ನಿನಗೂ ತಾತನ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅನ್ಸಿರ್ಬೋದು. ಸೊ ಅವ್ರು ನಿನ್ನ ಜೊತೆ ಕಾಂಪ್ರಮೈಸ್ ಆಗೋಕ್ಕೆ ನೋಡ್ತಿರ್ಬೋದಲ್ವಾ ರಿಷಿ? ನಾನು ನೀನು ರಿಲೀಸ್ ಆಗಿದ್ದಿನ ಅಜ್ಜಿ ಹತ್ರ ತುಂಬ ರಿಕ್ವೆಸ್ಟ್ ಮಾಡಿದೆ, ರಿಷಿನ ಈ ಪೋಸ್ಟಿಂದ ಕಿತ್ತಾಕ್ಬೇಡಿ ಅಂತ. ರಿಷಿ, ಇವತ್ತು ಅಜ್ಜಿ ಅವ್ರ ಡಿಸಿಷನ್ನ ಚೇಂಜ್ ಮಾಡಿದ್ದಾರೆ. ಇದರಿಂದ ನನಗೂ ತುಂಬ ಖುಷಿ ಆಗ್ತಿದೆ. ಯು ನೋ ವೈ? ನೀನು ಮತ್ತೆ ಕಾಲೇಜಿಗೆ ಬರ್ತೀಯ ಅಂತ. ಮೋರ್ ದೆನ್ ದ್ಯಾಟ್, ನೀನು ಮನೆಯಲ್ಲಿದ್ದರೆ ಯಾವಾಗಲೂ ಕಮಲಿ ನಿನ್ನ ಎದುರುಗಡೆ ಕಾಣ್ತಾ ಇರ್ತಾಳೆ. ನಿನಗೆ ತುಂಬ ನೋವಾಗುತ್ತೆ ರಿಷಿ. ಆಮೇಲೆ ನೀನು ಜಗಳ ಆಡ್ತೀಯ, ಅವಳಿಗೂ ತುಂಬ ನೋವಾಗುತ್ತೆ. ದಿಸ್ ಜಸ್ಟ್ ಬಿಕಮ್ಸ್ ಅನ್ ಎಂಡ್ಲೆಸ್ ಸರ್ಕಲ್ ರಿಷಿ. ಸೊ ಐ ಫೀಲ್ ನಿನ್ನ ಮನಸ್ಸನ್ನ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋದೇ ತುಂಬ ಮುಖ್ಯ. ಅದಕ್ಕೆ ರಿಷಿ, ಪ್ಲೀಸ್ ಕಾಲೇಜಿಗೆ ಬಾ. ಪ್ಲೀಸ್ ಅನಿಕಾ, ನನಗೆ ಫೋರ್ಸ್ ಮಾಡಬೇಡ. ನೋ ರಿಷಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ನಿನ್ನ ಮೂಡ್ ಚೇಂಜ್ ಆಗಬೇಕು ಅಂದರೆ ನೀನು ಕಾಲೇಜಿಗೆ ಬರಲೇಬೇಕು ರಿಷಿ. ನೋಡು, ನಾಳೆ ನಾನು ನಿನಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ನೀನು ಬಂದೇ ಬರ್ತೀಯ. ದ್ಯಾಟ್ಸ್ ಇಟ್. ರಿಷಿ ಸರ್ ಇವತ್ತು ಏಟೋತ್ಕಾರ ಬರಲಿ. ಅವ್ರು ಬಂದ ತಕ್ಷಣ ಅವ್ರನ್ನಂತವ ಮಾತಾಡಂಗೆ ಮಾಡಲೇಬೇಕು. ಅವ್ರಿಗೆ ನನ್ನ ಮ್ಯಾಕ್ ಕೋಪ ತುಂಬ ಹೊತ್ತಿರೋಕ್ಕಿಲ್ಲ. ನನ್ನ ಮ್ಯಾಕಿರೋ ಪ್ರೀತಿ ಆ ಕೋಪನ ಕಡಿಮೆ ಮಾಡಿಬಿಡ್ತೈತೆ. ಸರ್ ಸರ್ ಎಲ್ಲೋಗಿದ್ರಿ ಸರ್? ಯಾಕೆ ಇಟ್ಟೋತಾಯ್ತು ಸರ್? ಸರ್ ನಾನು ನಿಮ್ಮ ತವನೇ ಮಾತಾಡ್ತೀನಿ ಸರ್. ನಂಗೆ ಗೊತ್ತು ನೀವು ಅಷ್ಟ್ಕಂಡೇ ಇರ್ತೀರಾ ಅಂತ, ಅದಕ್ಕೆ ನಿಮಗೋಸ್ಕರ ಅಡುಗೆ ಎಲ್ಲ ತಯಾರು ಮಾಡೀನಿ. ಊಟ ಮಾಡ್ಕೊಂಡೆ ಮನೆಗೆ ಕಂಬೇಕು ಸರ್. ನೀವು ಬಿರ್ನೆ ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ, ನಾನು ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಸರ್ ನಂಗೆ ಗೊತ್ತು ಸರ್, ನಿಮಗೆ ನನ್ನ ಮ್ಯಾಕೆ ತುಂಬ ಹೊತ್ತು ಕೋಪ ಇರೋಕ್ಕಿಲ್ಲ ಅಂತ. ನಾನು ನಿಮಗೋಸ್ಕರ ನಿಮ್ಗೆ ಇಷ್ಟವಾಗಿರೋ ಸಾಂಬಾರು ಮಾಡಿದ್ದೀನಿ. ಇರಿ, ನಾನೇ ಹೋಗಿ ಬಡ್ಸ್ಕೊಂಬರ್ತೀನಿ.
ಊಟ ಮಾಡದೆ ಮಲ್ಕೋಬೇಡಿ ಸರ್. ನಾನೇ ನಿಮ್ಗೆ ಊಟ ಮಾಡಿಸ್ತೀನಿ. ಎಲ್ಲಿ ಸರ್ ಮಾಡಿ. ನಿಮಗೆ ಹೇಗೆ ಗೊತ್ತಾಯ್ತು? ಅರೇ ಆಗ್ಲಿಂದ ನೀವು ಡ್ರೆಸ್ ಚೇಂಜ್ ಮಾಡ್ತಾ ಇವತ್ತು ಸಖತ್ತಾಗಿ ಕಾಣಬೇಕು ಅಂತ ರೆಡಿ ಆಗ್ತಿರೋದನ್ನು ನೋಡಬೇಕು ಗೊತ್ತಾಗಲ್ವಾ ಬೇಬಿ? ಓಕೆ, ಈಗೇನು ನಾನು ಚೆನ್ನಾಗಿ ಕಾಣ್ತಿದ್ದೀನಿ ತಾನೇ? ಇವತ್ತು ರಿಷಿ ಕಣ್ಣು ನನ್ನ ಮೇಲೆ ಇರಬೇಕು. ಹಾಗೆ ಕಾಣ್ತಿದ್ದೀನಲ್ವಾ ಮಾಮ್? ಎಸ್ ಬೇಬಿ. ಆದರೆ ರಿಷಿ ನಿನ್ನ ಪಕ್ಕನೇ ಇರ್ತಾನೆ, ನೀನು ನೋಡ್ತಾನೆ ಇರ್ತಾನೆ ಅಂದ ಮಾತ್ರಕ್ಕೆ ಅವನು ನಿನಗೆ ಸಿಕ್ಬಿಟ್ಟ ಅನ್ನೋ ಭ್ರಮೆಗೆ ಬೀಳಬೇಡ. ರಿಷಿ ಯಾವಾಗಲೂ ನಿನ್ನ ಜೊತೆನೇ ಇರಬೇಕು ಅನ್ನೋ ತಾನೇ ನಿನ್ನ ಆಸೆ? ಎಸ್ ಮಾಮ್. ಹಾಗಿದ್ರೆ ರಿಷಿ ಪರ್ಮನೆಂಟಾಗಿ ನಿನ್ನ ಗಂಡಾಗಿ ನಿನ್ನ ಪಕ್ಕದಲ್ಲೇ ಇರಬೇಕು. ಸೊ ರಿಷಿ ಕಮಲಿನ ದೂರ ಮಾಡೋದೇ ನಿನ್ನ ಲೈಫಿನ ಮುಖ್ಯ ಉದ್ದೇಶ ಆಗಬೇಕು. ನೀನು ರಿಷಿ ಜೊತೆ ಕಾಲೇಜಲ್ಲಿ ಸ್ಪೆಂಡ್ ಮಾಡೋ ಒಂದೊಂದು ಕ್ಷಣನೂ ನೀನು ರಿಷಿಗೆ ಹತ್ತಿರ ಆಗೋ ಹಾಗೆ ಮಾಡಬೇಕು. ಓಕೆ ಮಾಮ್, ಬಟ್ ನಾನು ಏನು ಮಾಡಬೇಕು ಅಂತ ಹೇಳಿ. ಲುಕ್ ಬೇಬಿ, ಇಷ್ಟು ದಿನ ನೀನು ನಿನ್ನ ಲೈಫ್ನ ಬೇರೆ ಯಾರೋ ಚೇಂಜ್ ಮಾಡ್ತಾರೆ, ನೀನು ಬೇಕಾಗಿದ್ದನ್ನು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಒಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊ. ನಿನ್ನ ಲೈಫ್ನ ನೀನೇ ಚೇಂಜ್ ಮಾಡ್ಕೋಬೇಕು. ನಿನಗೆ ಬೇಕಾಗಿದ್ದನ್ನು ನೀನೇ ಪಡ್ಕೋಬೇಕು. ನಿನ್ನ ಹಣೆ ಬರನ ನೀನೇ ಬದಲಾಯಿಸ್ಕೋಬೇಕು. ಹಾಗಂತ ಕೊಲೆ ಮಾಡ್ಕೊಂಡು ಹೋಗೋದೇ ದಾರಿ ಆಗಬಾರ್ದು ಬೇಬಿ. ನೀನಿಡೋ ಹೆಜ್ಜೆ ಹೇಗಿರಬೇಕು ಅಂದರೆ ಅದರಲ್ಲಿ ಹೆಜ್ಜೆ ಗುರುತು ಮಾತ್ರ ಅಲ್ಲ, ನಿನ್ನ ನೆರಳನ್ನು ಕೂಡ ಬಿಡಬಾರ್ದು. ಹಾಗೆ ನಾಜೂಕಾಗಿ ಕೆಲಸನ ಮುಗಿಸ್ಬಿಡ್ಬೇಕು. See you. ರಿಷಿ, ಒಂದು ನಿಮಿಷ. ಏನು ಮಾಡ್ತಿದ್ದೀಯ ರಿಷಿ ನೀನು? ಏನು ಈ ಮನೇಲಿ ನಾವು ಯಾರೂ ಇಲ್ಲ, ನೀನೊಬ್ಬನೇ ಇರೋದು, ಎಲ್ಲ ನೋವು ನಿನ್ಗೊಬ್ಬನಿಗೆ ಆಗಿರೋದು ಅಂತ ಅಂದ್ಕೊಂಡಿದ್ಯಾ? ಹಾಂ, ನಮ್ಮನ್ನು ಬಿಟ್ಬಿಡು. ಕಟ್ಕೊಂಡ್ರೆ ಹೆಂಡ್ತಿ ಪಾಪ, ಅವಳು ಜೀವದ ಒಂದು ಭಾಗನೇ ಕಳ್ಕೊಂಡಿದ್ದಾಳೆ. ಅವಳಿಗೆ ಎಷ್ಟು ನೋವಾಗಿದೆ, ಹೇಗಿದೆಯಾ, ಏನು ಎತ್ತ, ಅವಳನ್ನಾದ್ರೂ ವಿಚಾರಿಸಿದ್ಯಾ? ರಿಷಿ, ಮೊದಲು ಒಬ್ಬ ಒಳ್ಳೆ ಗಂಡನಾಗಿರೋದು ಕಲ್ತ್ಕೊಳ್ಳೋ.
ನಂಗೆ ಲೇಟ್ ಆಗ್ತದ. ರಿಷಿ ಪ್ಲೀಸ್, ಏನೋ ಹಾಕಿದ್ದು ಹಾಕೋದು, ತಪ್ಪು ನಡೆದು ಹೋಗಿದೆ, ಮರ್ತ್ಬಿಡು. ಅಲ್ವೋ, ಗಂಡ ಹೆಂಡತಿಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಅವಳೊಂದು ರೂಮು ನೀನೊಂದು ರೂಮು, ಇದು ಸರಿ ಏನೋ? ನಿನಗಾಗಿರೋದಕ್ಕಿಂತ 100 ಪಟ್ಟು ಹೆಚ್ಚಿನ ನೋವು ಕಮಲಿಗಾಗಿರುತ್ತೆ ಕಣೋ. ಯಾಕೆಂದ್ರೆ ಅವಳು ತಾಯಿ ಅಲ್ಲ ರಿಷಿ. ಕಮಲಿನ ಮಾತಾಡಿಸ್ಬೇಕು, ಅವಳಿಗೊಂಚು ಸಮಾಧಾನ ಮಾಡಬೇಕು ಅಂತ ನಿನಗೆ ಅನ್ಸೋದೇ ಇಲ್ವಾ? ಈಗಾಗಲೇ ಮಗುನ ಕಳ್ಕೊಂಡಿರೋ ನೋವು ಜೊತೆಗೆ ಈಗ ನೀನು ಕೊಡ್ತಿರೋ ನೋವನ್ನ ಹೇಗೆ ತಡ್ಕೊಡ್ತಾಳು ಅವಳು? ಸಾಕಪ್ಪ, ನನಗೆ ಇನ್ಯಾರ ಬಗ್ಗೆನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನಿಮಗೆ ಅಮ್ಮಂಗೆ ತುಂಬ ಮರ್ಯಾದೆ ಕೊಡ್ತೀನಿ, ನೀವೇನು ಹೇಳಿದ್ರು ಅದನ್ನು ನಡೆಸ್ಕೊಡ್ತೀನಿ. ಆದರೆ ಈ ವಿಚಾರದಲ್ಲಿ ನಾನು ಏನು ಮಾತಾಡೋದಕ್ಕೂ ರೆಡಿ ಇಲ್ಲ. ಹಾಗೆ ಇದುವರೆಗೂ ಏನೇನು ನಡೆದಿದೆಯೋ ಅದನ್ನು ಯಾವುದನ್ನು ಮರೆಯೋದಕ್ಕೆ ಸಾಧ್ಯನೂ ಇಲ್ಲ. ರಿಷಿ ಪ್ಲೀಸ್, ನನ್ನ ಮಾತು ಕೇಳು. ನೋಡು, ಜೀವನದಲ್ಲಿ ಯಾವುದೇ ವ್ಯಕ್ತಿ ಆಗಲಿ ಒಳ್ಳೇದನ್ನ ನೆನಪಲ್ಲಿ ಇಟ್ಕೋಬೇಕು. ಅವನು ಕೆಟ್ಟದನ್ನ ಮರ್ತು ಬಿಡಬೇಕು. ಕೆಟ್ಟದನ್ನ ಮರ್ತರೆ ತಾನೇ ಮನಸ್ಸು ತಿಳಿಯಾಗೋದು. ಹೌದಪ್ಪ, ನಾನೀಗ ಮಾಡ್ತಿರೋದು ಅದನ್ನೇ. ಕೆಟ್ಟದನ್ನ ಮರೀತಿದ್ದೀನಿ, ಮರೆಯೋದಕ್ಕೆ ಬಿಡಿ. ಎಷ್ಟು ಸರ್ ನಿಂತ್ಕೊಳ್ಳಿ. ನಾನು ನಿಮ್ಮ ತವ ಈಟೊಂದು ಮಾತಾಡ್ತಿದ್ದೀನಿ, ನೀವು ಯಾಕೆ ಸರ್ ನನ್ನ ತವ ಮಾತಾಡ್ತಿಲ್ಲ? ಬೇಕಾದ್ರೆ ನನ್ಗೆ ಏಟ್ ಬೇಕಾದ್ರೂ ಬೈದ್ಬಿಡಿ ಸರ್, ಆದರೆ ಹಿಂಗೆ ಮಾತಾಡದೆ ಮಾತ್ರ ಇರಬೇಡಿ. ನನಗೆ ಸ್ಯಾನೆ ಕಷ್ಟ ಆಯ್ತೈತೆ ಸರ್. ನಾನು ಯಾಕಾದ್ರೂ ಬದುಕಿದ್ದೀನೋ ಅನ್ನಿಸ್ತೈತೆ ಸರ್. ನಾನೇನು ತೆಪ್ಪು ಮಾಡೀನಿ ಅಂತ ನಂಗೆ ಸೆಂದಾಗ ಗೊತ್ತೈತೆ ಸರ್. ಅದಕ್ಕೆ ಪ್ರತಿದಿನನೂ ಪಶ್ಚಾತ್ತಾಪ ಅನುಭವಿಸ್ತಿದ್ದೀನಿ. ಈಗ ನೀವೇ ನನ್ನ ತವ ಮಾತಾಡ್ದೆ, ನನ್ನ ಮುಖನೂ ನೋಡ್ದೆ, ನಿಮ್ಮಿಂದ ದೂರ ಇರೋ ಅಂತ ಶಿಕ್ಷೆ ಕೊಡಬೇಡಿ ಸರ್. ನನ್ನ ಕಲಿಯೋದಕ್ಕಾಗಕ್ಕಿಲ್ಲ. ಸಾಕು, ಈ ನಿಮ್ಮ ಮಾತುಗಳಿಂದ ನನಗೆ ಸಿಂಪತಿನೇ ಬರ್ತಿಲ್ಲ. ಇನ್ನು ಪ್ರೀತಿ ಬರುತ್ತೆ ಅಂತ ಹೇಗೆ ಅನ್ಕೋತಿದ್ದೀರಾ? ನನಗೆ ನಿಮ್ಮ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಪದೇ ಪದೇ ಅದನ್ನೇ ಮಾತಾಡ್ತಿದ್ದೀರಾ? ನಿಮ್ಮ ಮುಖ ನೋಡಿದಾಗೆಲ್ಲ ನನ್ನ ಮಗು ನೆನಪಾಗ್ತಿದೆ. ನಮ್ಮ ಮಗು ಇಲ್ಲ ಅನ್ನೋ ನೋವು ಕಾಡ್ತಿದೆ. ಏನು ಹೇಳಿದ್ರಿ? ನಿಮ್ಮಿಂದ ಯಾರೇ ದೂರ ಆದಾಗಲೂ ನಿಮ್ಗಿಷ್ಟೊಂದು ನೋವಾಗಿರಲಿಲ್ಲ ಅಂತಲ್ಲ? ಹಾಗೆ ನನ್ನ ಜೀವನದಲ್ಲಿ ನನ್ನಿಂದ ಯಾರೇ ದೂರ ಆಗಿದ್ರು ನಂಗೆ ಇಷ್ಟೊಂದು ದುಃಖ ಆಗಿರಲಿಲ್ಲ.
ಇವಳೇನು ಇವಳು ಇವತ್ತು ಈ ಪಾರ್ಟಿ ರೆಡಿಯಾಗಿ ಬಂದವಳೆ. ಅಲ್ಲ, ದಿನ ಸುಮಾರಾಗಿ ಬತ್ತಿದ್ದವಳು, ಇವತ್ತು ಯಾಕೆ ಈ ಪಾರ್ಟಿ ರೆಡಿಯಾಗಿ ಬಂದವಳೆ? ಆಫೀಸ್ನಾಗ ಚೇಂಬರಾಗಿ ಕೂತ್ಕೋಬೇಕಿದ್ದವಳು ಇಲ್ಲಿ ನಿಂತು ಯಾರಿಗೋ ಕಾಯ್ತವಳೆ. ಯಾರಿಗೋಸ್ಕರ? ಏಳು ಶಂಭು. ಹಲೋ ಕಮಲಿ, ಎಲ್ಲಿದ್ಯಾ ನೀನು? ಮನೇಲಿದ್ದೆ. ನಿಂಗೆ ಅಭಾಷಣ ಆಗಿದ್ದ ವಿಷಯನ ಕೇಳಿ ನನಗೆ ಸ್ಯಾನೆ ಬೇಜಾರಾಯಿತು. ನೀನು ನೊಚ್ಕೋಬೇಡ ಕಮಲಿ, ಮತ್ತೆ ಮಗು ಹಾಗೆ ಆಯ್ತೈತೆ. ಅಲ್ಲ ಕಮಲಿ, ರಿಷಿ ಸರ್ ಮತ್ತೆ ಕಾಲೇಜ್ ಬರೋ ವಿಷಯನ ನೀನಂತಾವ್ ಹೇಳಲೇ ಇಲ್ಲ. ಏನು? ಹ್ಞೂ ಕಮಲಿ, ಸರ್ ಮತ್ತೆ ಕಾಲೇಜಿಗೆ ಬರ್ತವ್ರೆ. ಈಗಷ್ಟೇ ಬಂದರು. ಏನು? ರಿಷಿ ಸರು ಕಾಲೇಜಿಗೆ ಬಂದ್ರಾ? ಹ್ಞೂ ಕಮಲಿ, ಯಾಕೆ ಈ ವಿಷಯ ನಿಂಗೆ ಗೊತ್ತಿಲ್ವಾ? ಸುಮ್ಮನೆ ರವಿ, ರಿಷಿ ಸರ್ ನಿಂತವ ಹೇಳ್ದೆ ಬಂದ್ಬಿಡ್ತಾರ ಕಾಲೇಜ್ಗೆ ಅಂತವ ತಮಾಷೆ ಮಾಡಬೇಡ. ಇಲ್ಲ ಸಂಭು, ತಿಟ್ಟವಾಗ್ಲೂ ರಿಷಿ ಸರ್ಗೆ ಮತ್ತೆ ಕೆಲಸ ಸಿಕ್ಕಿರೋದು ನಂಗೆ ಗೊತ್ತಿಲ್ಲ. ಅವ್ರು ಕಾಲೇಜಿಗೆ ಬಂದಿರೋದು ನಂಗೆ ಗೊತ್ತಿಲ್ಲ ಸಂಭು. ರಿಷಿ ಸರ್ ಈಗಷ್ಟೇ ಬಂದ್ರು ಕಮಲಿ, ಈ ವಿಷಯ ನಿಂಗೂ ಗೊತ್ತಿದೆ ಅನ್ಕೊಂಡೆ. ನೀನು ಅವ್ರ ಜೊತೆ ಒಂದ್ಕಿತ ಕಾಲೇಜ್ ತಾವು ಬಂದೋಗ್ಬೋದಿತ್ತು ಅಂತ ಫೋನ್ ಮಾಡಿದೆ. ಆದರೆ ರಿಷಿ ಸರ್ ನಿನ್ನ ಮ್ಯಾಕೆ ಸಾನೆ ಬೇಜಾರು ಮಾಡ್ಕೊಂಡವ್ರೆ ಅಂತ ಗೊತ್ತಾಯ್ತು. ಆದರೆ ನೀನೇನು ತಲೆ ಕಟ್ಸ್ಕೊಬೇಡ ಕಮಲಿ, ಎಲ್ಲ ಬೇಗ ಸರಿ ಹೋಯ್ತದೆ. ಸರಿ ಶಂಭು, ನಾನು ಆಮ್ಯಾಗ ಫೋನ್ ಮಾಡ್ತೀನಿ.